ಪಪ್ಪಂಗೆ ಏನಾಯ್ತು? ಯಾಕೆ ಹೀಗೆಲ್ಲ ಮಾಡಿದ್ರು? ಆರಾಮಾಗಿದ್ದಾರೆ ತಾನೆ? ಏನು ತೊಂದರೆ ಇಲ್ಲ ಅಲ್ವಾ? ಛೆ, ಒಂದು ಗೊತ್ತಾಗ್ತಾ ಇಲ್ಲ. ನಾನು ಹೋಗ್ಬೇಕಿತ್ತು ಅನ್ಸುತ್ತೆ, ಹೋಗಕ್ಕೂ ಆಗ್ತಾ ಇಲ್ಲ. ಅವ್ರು ಹೇಗಿದ್ದಾರೆ ಅಂತ ಯಾರ ಹತ್ರ ಕೇಳಿ? ಶ್ರೇಷ್ಠ ಆಂಟಿಗೆ ಫೋನ್ ಮಾಡ್ತೀನಿ. ಅಯ್ಯೋ ಬೇಡ ಬೇಡ, ಅಮ್ಮ ಬೇರೆ ಇಲ್ಲೇ ಇದ್ದಾಳೆ. ನಾನು ಫೋನ್ ಮಾಡಿದ್ ಗೊತ್ತಾದ್ರೆ ಬೇಜಾರಾಗ್ತಾಳೆ. ಬಟ್ ಹೇಗಾದ್ರೂ ತಿಳ್ಕೋಬೇಕು, ಹೇಗೆ ಅಂತ ಗೊತ್ತಾಗ್ತಿಲ್ಲ. ನೋಡಿ, ಈಗ ನಾವು ಏನ್ ಮಾತಾಡಿದ್ರು ಪ್ರಯೋಜನ ಇಲ್ಲ. ನಾವು ತಾಂಡವ್ ನೋಡಕ್ ಹೋಗೋದೇ ಸರಿ. ಸುನಂದ, ನಾನ್ ಹೇಳ್ತಿರೋದು ನಿಮ್ಗೆ ಅರ್ಥ ಆಗತ್ತೋ ಇಲ್ವೋ? ನೋಡಿ, ಇದೆಲ್ಲ ಅವನು ಮಾಡ್ತಿರೋದು ನಾಟಕ. ನಾನು ಮಾತ್ರ ಅವನನ್ನ ನಂಬಲ್ಲ, ನೀವು ಅವನನ್ನ ನಂಬಬೇಡಿ. ನಾವ್ಯಾರು ಅಲ್ಲಿ ಹೋಗೋದು ಬೇಡ. ಕುಸುಮ, ಇವತ್ತು ಯಾಕೆ ಇಷ್ಟೊಂದು ಹಠ ಇಡ್ತಾ ಇದೀಯಾ? ನನ್ಗೇನೋ ಸುನಂದ ಅವ್ರು ಹೇಳೋ ಸರಿ ಅಂತ ಅನಿಸ್ತಾ ಇದೆ. ಕುಸುಮ, ಹೇಳೋದ್ ಕೇಳು. ನಾವೇನೋ ಸುಮ್ಮನೆ ಇರ್ಬೋದು, ಆದ್ರೆ ತನ್ವಿ ತನ್ಮಯ್ಗೆ ಪಪ್ಪನ್ ನೋಡ್ಬೇಕು ಅಂತ ಅಂತಲ್ವಾ? ಅಲ್ಲ, ನೀನ್ ಯಾಕೆ ಇಷ್ಟೊಂದು ಹಠ ಹಿಡಿತಿದ್ಯಾ? ಯಾಕೆಂದ್ರೆ ಅದೆಲ್ಲ ಸುಳ್ಳು. ಅದಕ್ಕೆ ಇಲ್ಲೋಡಿ, ಅವನ ಅಮ್ಮ ನಾನು. ಅವನ್ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅವನ್ ಮೋಸ ಮಾಡಿದ್ ನಿಜ, ನಾನು ಇಲ್ಲ ಅಂತ ಇಲ್ಲ. ಮಾನವೀಯತೆ ಇಲ್ದಿರೋ ತರ ವರ್ತನೆ ಮಾಡ್ದ. ಇವಾಗ ನಾವು ಅವನ ತರ ನಡ್ಕೊಂಡ್ರೆ ನಮ್ಗೂ ಅವನಿಗೆ ವ್ಯತ್ಯಾಸ ಏನಿದೆ? ನಮಗೂ ಮಾನವೀಯತೆ ಇಲ್ಲ ಅಂತ ಅನ್ಕೊಳ್ಳಿ, ಏನು ತೊಂದರೆ ಇಲ್ಲ. ನಾನು ಮಾತ್ರ ಈ ಮಾತಿಗೆ ಒಪ್ಪಲ್ಲ. ಇದ್ರ ಬಗ್ಗೆ ವಾದ ಬೇಡ. ದೀಪ್ತಿಯಮ್ಮ, ನಿಮ್ಮ ಹತ್ರ ಏನ್ ಮಾತಾಡಿದ್ರು ಪ್ರಯೋಜನ ಇಲ್ಲ. ನಿಮಗೆ ಭಾಗ್ಯನೇ ಸರಿ. ಅವಳನ್ನೇ ಕರ್ಕೊಂಡು ಬರ್ತೀನಿ. ತಾಂಡವ ಅವ್ರ ವಿಷಯದಲ್ಲಿ ಮಕ್ಕಳನ್ನ ಕಟ್ ಹಾಕ್ತಾ ಇದ್ದೀನ? ಮಕ್ಕಳನ್ನ ಅವರಿಂದ ದೂರ ಮಾಡಿ ಮಕ್ಕಳ ಮನ್ಸಿಗೆ ಬೇಜಾರು ಮಾಡ್ತಿದ್ದೀನ? ನನಗೆ ತಾಂಡವ ಅವರು ಡಿವೋರ್ಸ್ ಕೊಟ್ಟಿರ್ಬೋದು, ಆದ್ರೆ ಮಕ್ಕಳಿಗೆ ಅವ್ರ ಅಪ್ಪನೇ ಅಲ್ವಾ? ಆ ಪ್ರೀತಿ ಅವ್ರಿಗೂ ಇದೆ, ಮಕ್ಳಿಗೂ ಇದೆ. ನಾನ್ ಮಕ್ಕಳನ್ನ ಅವ್ರನ್ನ ನೋಡೋದಕ್ಕೆ ಕಳಿಸ್ಬೋದಲ್ವಾ? ನಾನ್ ತಪ್ಪು ಮಾಡ್ತಿದ್ದೀನ? ನಾನು ಹೀಗೆ ನಿದ್ದೆಗಿಟ್ರೆ ಏನೂ ಪ್ರಯೋಜನ ಇಲ್ಲ. ನಾನೇ ಧೈರ್ಯ ಮಾಡ್ತೀನಿ, ಅಮ್ಮನ ಹತ್ರ ಕೇಳ್ತೀನಿ. ಅವ್ರು ಬೈದ್ರೂ ತೊಂದರೆ ಇಲ್ಲ. ಇವಾಗ್ಲೇ ಮಕ್ಳ ಹತ್ರ ಮಾತಾಡ್ತೀನಿ ಇದ್ರ ಬಗ್ಗೆ. ಭಾಗ್ಯ, ಭಾಗ್ಯ, ಭಾಗ್ಯ. ಮೀನಾಕ್ಷಿ, ಯಾಕೆ ಒದ್ದಾಡ್ತಾ ಇದೆಯಾ? ಸ್ವಲ್ಪ ಸಮಾಧಾನ ಮಾಡ್ಕೊ. ಇಲ್ಲ ಅಣ್ಣ, ಆದಿ ಮನೆಗೆ ಬಂದು ನಾನ್ ಮದ್ವೆಗೆ ಒಪ್ಕೊಂಡಿದ್ದೀನಿ ಅನ್ನೋವರೆಗೂ ನನಗ್ ಸಮಾಧಾನ ಇಲ್ಲ. ಅನುಮಾನನೇ ಬೇಡ. ಖಂಡಿತ ಇವತ್ತು ಆದಿ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟೇ ಕೊಡ್ತಾನೆ. ಇಲ್ಲ ಅಣ್ಣ, ನನಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ. ಭಾಗ್ಯ ಖಂಡಿತವಾಗ್ಲೂ ಕೆಲಸ ಮಾಡ್ತಾಳ. ಭಾಗ್ಯನಿಗೂ ನಮ್ಮ ಆದಿ ಚೆನ್ನಾಗಿರ್ಬೇಕು ಅಂತ ಆಸೆ ಇದೆ. 100% ಭಾಗ್ಯ ಆದಿ ಹತ್ರ ಮಾತಾಡ್ತಾನೆ. ಮಾತಾಡು ಅಂತ ನಾನೇ ಒಪ್ಸಿದ್ದೀನಿ. ಅಣ್ಣ, ನಿಮ್ಮ ಮಾತನ್ನ ಭಾಗ್ಯ ಒಪ್ಪಿರ್ಬೋದು, ಆದ್ರೆ ಭಾಗ್ಯ ಮಾತನ್ನ ಆದಿ ಒಪ್ತಾನ ಅಂತ? ಒಪ್ಕೋತಾನಮ್ಮ. ಭಾಗ್ಯನ ಮಾತಿಗೆ ಅವನಿಲ್ಲ ಅನ್ನೋದಿಲ್ಲ.
ಅವರಿಬ್ಬರು ಸ್ನೇಹ ಅಂತದ್ದು. ಎಲ್ಲಾ ವಿಚಾರದಲ್ಲೂ ಅವ್ನ್ ಮಾತನ್ನ ಕೇಳ್ಬೋದಣ್ಣ, ಆದ್ರೆ ಈ ವಿಚಾರದಲ್ಲಿ ನಂಬಕ್ಕಾಗ್ತಿಲ್ಲ. ಯಾಕಂದ್ರೆ ಆದಿಗ್ ಮದ್ವೆ ಮಾಡ್ಬೇಕು ಅಂತ ನಾವು ನಿನ್ನೆ ಮೊನ್ನೆಯಿಂದ ಪ್ರಯತ್ನ ಮಾಡ್ತಿಲ್ಲ. ಸುಮಾರು ವರ್ಷದ ಹೋರಾಟನೇ ಆಗ್ಬಿಟ್ಟಿದೆ. ಆದ್ರೆ ಅವನ್ ಮಾತ್ರ ಅವನ್ ನಿರ್ಧಾರನ ಬದಲಾಯಿಸೇ ಇಲ್ಲ. ಆ ಬದಲಾವಣೆ ತರಬೇಕು ಅಂತಲೇ ಆ ಭಗವಂತ ನಮ್ಮ ಆದಿ ಜೀವನಕ್ಕೆ ಭಾಗ್ಯನ ಕಳಿಸ್ಕೊಟ್ಟಿದ್ದಾನೆ. ಏನಪ್ಪ, ನನ್ನ ಮಗನ್ನ ಸುರಭಿ ಬಿಟ್ಟು ಹೋದ್ಮೇಲೆ ಅವನು ತುಂಬಾ ಡಿಪ್ರೆಷನ್ ಹೋಗ್ಬಿಟ್ಟಿದ್ದ. ಬಾಕ್ಸಿಂಗು, ತನ್ನ ಗುರಿ ಎಲ್ಲನೂ ಮರ್ತ್ಬಿಟ್ಟಿದ್ದ. ಭಾಗ್ಯ ಅವನ ಜೀವನದಲ್ಲಿ ಬಂದ್ಮೇಲೆ ಹೊಸ ಜೀವನ ಪ್ರಾರಂಭ ಮಾಡ್ದ. ಮತ್ತೆ ಅವನು ಗುರಿಗಳನ್ನ ಬೆನ್ನತ್ತದ. ನನ್ನ ಮಗ ಟೀನೇಜ್ ನಲ್ಲಿ ಇದ್ನಲ್ಲ, ಮತ್ತೆ ಆ ದಿನ ನಾನು ನೋಡ್ತಿದ್ದೀನಿ ಅಂತ ಅನ್ನಿಸ್ತಾ ಇದ್ದೆ. ಅಷ್ಟು ಉತ್ಸಾಹ ಕಾಣಿಸ್ತಿದೆ ಅವನಲ್ಲಿ. ಒಬ್ಬರು ಮಾತಿಂದ ಒಬ್ರು ಇಷ್ಟೊಂದು ಬದಲಾಗ್ತಾರೆ ಅಂತ ಅಂದ್ರೆ ಅವ್ರ ಮಾತನ್ನು ಕೇಳ್ತಾರೆ. ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ದೆ ಅವ್ನು ಬರೋವರೆಗೂ ಕಾಯಿ. ಆಯ್ತಣ್ಣ, ಇಷ್ಟು ವರ್ಷನೇ ಕಾದಿದೀವಂತೆ. ಆದಿ ಮದ್ವೆಗೆ ಹೂ ಅಂತ ಒಪ್ಕೊಂಡ್ ಬರ್ತಾನೆ ಅಂದ್ರೆ ಇನ್ನೂ ಕಾಯ್ತೀನಿ. ಅಣ್ಣ, ಆದಿ ಬಂದ. ಭಾಗ್ಯ, I love you. Will you marry me? ನಾನು ಪ್ರಪೋಸ್ ಮಾಡಬಾರ್ದಿತ್ತ? ನನ್ನ ಭಾಗ್ಯ ಅವ್ರಿಗೆ ಪ್ರಪೋಸ್ ಮಾಡಬಾರ್ದಾಗಿತ್ತ? ಪ್ರಪೋಸ್ ಮಾಡಿ ತಪ್ಪು ಮಾಡ್ಬಿಟ್ನಾ? ಹಾಗಂತ ಮನಸ್ಸಿನ ಭಾವನೆಗಳನ್ನ ಎಷ್ಟು ದಿನ ಅಂತ ಬಚ್ಚಿಟ್ಕೊಂಡಿರೋಕ್ಕಾಗುತ್ತೆ? ವಾಟೆವರ್, ನಾನು ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ಮಾತ್ರ ಯೋಚನೆ ಮಾಡಿದೆ. ಭಾಗ್ಯ ಅವ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಅವ್ರಿಗೆ ಇದು ಹೇಗೆ ಫೀಲ್ ಆಗಿರುತ್ತೋ ಏನೋ. ಭಾವನೆಗಳನ್ನ ಬಚ್ಚಿಟ್ಕೊಂಡ್ರೆ ಮನಸ್ಸು ಭಾರ ಆಗತ್ತೆ ಅಂತ ಹೇಳಿ ಹಗುರ ಆಗೋಣ ಅನ್ಕೊಂಡೆ. ಹಗುರ ಆದ್ನ ಅಥವಾ ಭಾಗ್ಯವ್ರ ಮನಸ್ಸಿನ ಭಾರನ ಜಾಸ್ತಿ ಮಾಡ್ದ? ಒಂದು ಅರ್ಥ ಆಗ್ತಿಲ್ಲ. ನಾನು ಆತರ ಪಟ್ಟು ತಪ್ಪು ಮಾಡ್ಬಿಟ್ಟೆ. ಹೇಳ್ಕೊಬಾರ್ದಾಗಿತ್ತು. ನಾನು ಹೇಳ್ಕೊಬಾರ್ದಾಗಿತ್ತು. ಇದರಿಂದ ಭಾಗ್ಯ ಅವ್ರು ಎಷ್ಟು ಶಾಕ್ ಆಗಿರ್ತಾರೋ ಏನೋ. ಇಷ್ಟು ದಿನ ನನ್ನ ಜೀವನದಲ್ಲಿ ಒಬ್ಬ ಒಳ್ಳೆ ಗೆಳತಿಯಾಗಾದ್ರೂ ಭಾಗ್ಯ ಅವ್ರು ನನ್ನ ಜೊತೆಲಿದ್ರು. ಇನ್ ಮುಂದೆ ಇಷ್ಟೆಲ್ಲ ಆದ್ಮೇಲೆ ನನ್ನ ಜೊತೆಗಿರ್ತಾರ? ನಾನು ಪ್ರೀತಿ ಬಯಸಿ ಇರೋ ಸ್ನೇಹನ ಕಳ್ಕೊಂಡ್ಬಿಟ್ನ? ಭಾಗ್ಯ ಅವರು ನನ್ನ ಬಿಟ್ಟು ಹೊರಟೋಗ್ತಾರ? ನಾನ್ ಮತ್ತೆ ಮೊದ್ಲಿನ ತರ? ನೋ ನೋ, ನಾನು ಪ್ರಪೋಸ್ ಮಾಡಬಾರ್ದಾಗಿತ್ತು.
ಭಾಗ್ಯ ಭಾಗ್ಯ ಏನಾಯ್ತು? ನಿದ್ದೆ ಮಾಡಿಲ್ವಾ? ನಿದ್ದೆ ಬರ್ತಾ ಇಲ್ವೇ? ನೋಡಿ ಎಲ್ರು ಹೇಗ್ ನಿಂತಿದಾರಂತ. ಇನ್ನೇನಾಗತ್ತೆ? ತಾಂಡವ್ಗೆ ಏನಾಗಿದೆಯೋ ಏನೋ. ಹೋಗ್ ನೋಡ್ಕೊಂಡ್ ಬರೋಣ ಬನ್ನಿ ಅಂದ್ರೆ ನಿಮ್ ಮತ್ತೆ ನಾ ಹೇಳಿದ ಮಾತೆ ಕೇಳ್ತಾ ಇಲ್ಲ. ನೀನಾದ್ರೂ ಸ್ವಲ್ಪ ಹೇಳೋರ್ಗೆ. ಹೌದು ಮಗಳೇ, ಯಾವ್ದಕ್ಕೂ ಒಂದ್ಸಲ ನೋಡ್ಕೊಂಡು ಬರೋಣ ಅಂತ. ನೀವ್ ಮತ್ತೆ ಏನ್ ಹೇಳಿದ್ರು ಒಪ್ತಾ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾನು ಇದನ್ನೇ ಹೇಳೋಣ ಅನ್ಕೊಂಡಿದ್ದೆ. ಅಮ್ಮ, ಪಪ್ಪ ಪಾಪ ಅಮ್ಮ, ಅವ್ರನ್ನ ನೋಡಕ್ ನಾನು ಹೋಗ್ಲೇಬೇಕು. ಹೌದು, ಆಮೇಲೆ ಕೋಪ ಮಾಡ್ಕೋತಾರೆ, ಬೇಜಾರ್ ಮಾಡ್ಕೋತಾರೆ, ಎಲ್ಲಾನು ಹೌದು, ಇಲ್ಲ ಅಂತ ಹೇಳಲ್ಲ. ಆದ್ರೆ ಸಿಚುಯೇಷನ್ ಇಷ್ಟೊಂದು ಕ್ರಿಟಿಕಲ್ ಆಗಿರ್ಬೇಕಾದ್ರೆ ನಾವು ಹೋಗಿಲ್ಲ ಅಂದ್ರೆ ಹೇಗಮ್ಮ? ಅಮ್ಮ, ನನಗ್ ತುಂಬಾ ಭಯ ಆಗ್ತಿದೆ ಅಮ್ಮ. ಒಂದೇ ಒಂದ್ಸಲ ನೋಡ್ಬೇಕು ಅನ್ಸಿದೆ. ಪ್ಲೀಸ್ ಕರ್ಕೊಂಡು ಹೋಗು. ಭಾಗ್ಯ, ನಿನ್ಗೇನಾದ್ರು ತಲೆಗಿಲೆ ಕೆಟ್ಟಿದೇನೆ? ಅವ್ನು ಏನು ಅನ್ನೋದು ನಿನಗೂ ಚೆನ್ನಾಗಿ ಗೊತ್ತಿದೆ ತಾನೆ, ಆದ್ರೆ ಹೋಗೋಣ ಹೋಗೋಣ ಅಂತಿದ್ಯಲ್ಲ. ಅವನನ್ನ ನಂಬೇಡ ಭಾಗ್ಯ. ಅವನನ್ನ ನಂಬಿದ್ದಕ್ಕೆ ಜೀವನ ಆಗ್ಲೇ ಹಾಳು ಮಾಡಿದಾನೆ. ಮತ್ತೆ ಹೋಗಿ ಹೋಗಿ ಅವನನ್ನ ನಂಬೇಡ ಹೇಳ್ತಾ ಇದ್ದೀನಿ. ಆದ್ರೂ ಅತ್ತೆ, ತಾಂಡವ್ ಅವರು ನಮ್ಮನ್ನ ನಂಬಿದಾರಲ್ವಾ? ಹೌದತ್ತೆ, ಬಂಗಾರಿ ಮತ್ತೆ ತನ್ಮಯ್ ಇಬ್ರು ಅವ್ರ ಮಕ್ಳು ಕೂಡ ಅಲ್ವಾ? ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೀನಲ್ವಾ? ಹಾಗಿರುವಾಗ ಮಕ್ಳಿಗೆ ಬೇಜಾರಾಗ್ತಿದೆ, ಅಪ್ಪನ್ನ ನೋಡ್ಬೇಕನ್ನಿಸ್ತಾ ಇದೆ ಅಂತ ಹೇಳಿದ್ಮೇಲೂ ಅವ್ರನ್ನ ಇಲ್ಲೇ ಇರಿಸ್ಕೊಳ್ಳೋದು ತಪ್ಪಾಗತ್ತಲ್ವಾ ಅತ್ತೆ? ಅಣ್ಣ, ಏನಿದು? ಆದಿ ಕಾರಿಂದ ಇಳಿತಾನೆ ಇಲ್ಲ, ನಾವಿಲ್ಲಿ ಸುಮ್ಮನೆ ಕಾಯ್ತಾ ನಿಂತಿದ್ದೀವಿ. ಭಾಗ್ಯ ಮದುವೆಗೆ ಒಪ್ಪುವಂತ ತಕ್ಷಣ ತುಂಬಾ ಟೆನ್ಷನ್ ಆಗ್ಬಿಟ್ಟಿದ್ದಾನೆ ಅನ್ಸುತ್ತೆ. ಅದಕ್ಕೆ ಇಲ್ಲವಿಲ್ವಿಲ್ಲ ಅಂತ ಒದ್ದಾಡ್ತಾ ಇದ್ದಾನೆ. ಭಾಗ್ಯ ಅವರೇ, ನೀವೇನಾದ್ರೂ ನನ್ನ ಬದುಕಿಂದ ಹೊರಟೋದ್ರೆ ನಾನು ಬದುಕೋ ಶಕ್ತಿನೇ ಹೊರಟೋಗುತ್ತೆ. ನನ್ನ ಪೂರ್ತಿ ಜೀವನನೇ ಶಟ್ ಡೌನ್ ಆಗೋಯ್ತೇನೋ ಅಂತ ಅನ್ಸಕ್ ಶುರು ಆಗ್ಬಿಡುತ್ತೆ. ಕಾರಲ್ಲಿ ಕೂತ್ಕೊಂಡು ಏನ್ ಯೋಚನೆ ಮಾಡ್ತಿದ್ದಾನೆ ಇವನು? ಭಾಗ್ಯ ಇವನ್ ಮದುವೆ ಮಾಡ್ಕೊಂಡ್ಲೇಬೇಕು ಅಂತ ಇವನ್ನ ಕಟ್ಟಾಕ್ಬಿಟ್ಟಿದ್ದಾಳೆ. ಏನ್ ಮಾಡ್ಲಿ ಅಂತ ಅವ್ನಿಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಫ್ರಸ್ಟ್ರೇಷನ್ ನಲ್ಲಿ ಈಗೆಲ್ಲ ಮಾಡ್ತಿದ್ದಾನೆ. ಮಾಡ್ಲಿ ಮಾಡ್ಲಿ. ನಡೆಯೋಣ, ನಾವೇ ಹೋಗಿ ಆದಿ ಹತ್ರ ಮಾತಾಡೋಣ ಬಾ. ಬೇಡ ಬೇಡ ಬೇಡ. ಯಾಕಣ? ಪಾಪ ಆದಿ ಒದ್ದಾಡ್ತಿದ್ದಾನೆ. ಒದ್ದಾಡ್ಲಿ ಬಿಡು. ಇಷ್ಟು ವರ್ಷ ಅವನು ನಮ್ಮನ್ನ ಒದ್ದಾಡಿಸ್ತಿಲ್ವಾ? ಆದ್ರೂ ಪಾಪ ಅಣ್ಣ. ನನ್ನ ಬದುಕಿಂದ ದೂರ ಆಗ್ತೀರಾ ಅಂತ ನೆನ್ಸ್ಕೊಂಡ್ರೇನೆ ನನಗೆ ಭಯ ಆಗ್ತಿದೆ ಭಾಗ್ಯ. ಇಷ್ಟು ದಿವಸ ಮದುವೆ ಆಗೋ ಅಂತ ಅಂದ್ರೆ ಆಗೋದಿಲ್ಲ ಅಂತ ಹಠ ಸಾಧಿಸ್ಕೊಂಡು ಬಂದ. ಈಗ ಇಷ್ಟು ವರ್ಷದ ಹಠ ಬಿಟ್ಟು ನನ್ನ ಮುಂದೆ ಬಂದು ಈಗ ನಾನು ಮದುವೆ ಮಾಡ್ಕೋತೀನಿ ಅಂತ ಹೇಗೆ ಹೇಳ್ತಾನೆ? ಅದಕ್ಕೆ ಒದ್ದಾಡ್ತಿದ್ದಾನೆ ಪಾಪ. ಅಲ್ಲ ಅಣ್ಣ, ಅವನ್ ಒದ್ದಾಡ್ತಿದ್ರೆ ನಿನ್ಗೇನ್ ಖುಷಿ? ಖುಷಿ ಅಲ್ಲ, ಇದ್ರಲ್ಲೊಂಥರ ಮಜಾ ಇರುತ್ತೆ. ಏನಪ್ಪ, ಅವನ ಕಾಡ್ಸೋದ್ರಲ್ಲಿ ನಿನ್ಗೇನ್ ಮಜಾನೋ ಏನೋ. ಅವ್ನ್ ಮತ್ತೆ ಏನಾದ್ರು ಮದ್ವೆ ಬೇಡ ಅನ್ಬಿಟ್ರೆ ಆಮೇಲೆ? ಭಾಗ್ಯ ಮಧ್ಯಸ್ಥಿಕೆ ವಹಿಸಿದ್ಮೇಲೆ ಅವನು ಬೇಡ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಏನ್ ನಿಜವಾಗ್ಲೂ ಮದುವೆ ಬೇಡ ಅಂತಿದ್ರೆ ಇಷ್ಟೊತ್ತಿಗಾಗಲೇ ಬಂದು ನನ್ನ ಹತ್ರ ದೊಡ್ಡ ಜಗಳ ಮಾಡ್ತಿದ್ದ. ಭಾಗ್ಯ ಹತ್ರ ಯಾಕೆ ಮದುವೆ ಒಪ್ಸೋದಿಕ್ಕೆ ಹೇಳಿದ್ರಿ ಅಂತ ನನ್ನ ಮೇಲೆ ಕೂಗಾಡ್ಬಿಡ್ತಿದ್ದ. ಸುಮ್ಮನೆ ಕಾರ್ನಲ್ಲೇ ಕೂತಿದ್ದಾನೆ ಅಂತಂದ್ರೆ ಅಪ್ಪನ ಹತ್ರ ಹೇಗೆ ಹೇಳಲಿ ಅಂತ ಯೋಚನೆ ಮಾಡ್ತಿದ್ದಾನೆ. ಇಷ್ಟು ವರ್ಷದ ಹಠನ ಒಂದೇ ಸಲ ಸೋಲೋದು ಸ್ವಲ್ಪ ಕಷ್ಟ ಅಲ್ವಾ? ಅಯ್ಯೋ, ನನ್ಗಂತೂ ನಿನ್ ಬಾಯಲ್ಲಿ ಇಂತ ಮಾತೆಲ್ಲ ಕೇಳ್ತಿದ್ರೆ ಕ್ಯೂರಿಯಾಸಿಟಿನ ತಡ್ಕೊಳಕ್ಕೆ ಆಗ್ತಿಲ್ಲ. ನಾವು ಸ್ವಲ್ಪ ಮೈಲೇಜ್ ತಗೊಳ್ಳೋಣ.
ಅವ್ನು ಕೇಳಿದ ತಕ್ಷಣ ಒಪ್ಕೊಳ್ಳೋದು ಬೇಡ, ಸ್ವಲ್ಪ ಆಟ ಆಡ್ಸೋಣ. ಅಂದ್ರೆ ನಾವಾಗ ಕೇಳೋದ್ ಬೇಡ ಅಂತೀಯಾ? ಬೇಡ 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 ಬೇಡ, ಈಗ ನಾವು ಹೋಗಿ ಸೈಲೆಂಟಾಗಿ ಕೂತ್ಕೊಂಡ್ಬಿಡೋಣ. ಅವನಾಗಿ ಅವನ ಜಂಬಾನೆಲ್ಲ ಪಕ್ಕಕ್ಕಿಟ್ಟು ನನಗೆ ಮದುವೆ ಮಾಡಿಸಿ ಅಪ್ಪ ಅಂತ ಕೇಳಲಿ. ಈಗ ನಾವು ಹೋಗಿ ಸುಮ್ಮನೆ ಕೂತ್ಕೊಂಡ್ಬಿಡೋಣ. ತಪ್ಪು ಮಾಡ್ಬಿಟ್ಟೆ, ನಾನು ತಪ್ಪು ಮಾಡ್ಬಿಟ್ಟೆ. ಹೇಳ್ಕೊಬಾರ್ದಿತ್ತು. ನಾನು ಹೇಳ್ಕೊಬಾರ್ದಿತ್ತು. ಭಾಗ್ಯ, ಏನಾಗಿದೆ ನಿನಗೆ? ಏನು ಗೊತ್ತಿಲ್ದೇ ಇರೋ ತರ ಮಾತಾಡ್ತಿದ್ಯಲ್ಲ ನೀನು. ನೋಡು, ಅವನು ಮಾಡ್ತಿರೋದೆಲ್ಲ ನಾಟಕ. ನೋಡು, ಆ ಮನೆ ಹಾಳಿ ಶ್ರೇಷ್ಠ ಅವನ ಜೊತೆ ಇರೋವರೆಗೂ ಅವನು ಬದಲಾಗಲ್ಲ, ಅವನ ಬುದ್ಧಿ ಕಲಿಯಲ್ಲ. ದೀಪ್ತಿಯಮ್ಮ, ನಿಮ್ಗೆ ಏನಾಗಿದೆ? ಈ ಸಮಯದಲ್ಲೂ ಈ ತರ ಮಾತಾಡ್ತಿದಿರಲ್ಲ. ಅವ್ನ್ ಮಾಡಿರೋ ಮೋಸನೆಲ್ಲ ಒಂದ್ಸಲ ಬದಿಗಿಟ್ಟು ಅವನೊಬ್ಬ ಮನುಷ್ಯ ಅಂತ ನೋಡಿ. ನನ್ ಕಣ್ಣಿಗೆ ಅವನು ಯಾವತ್ತೂ ಮನುಷ್ಯನ್ ತರ ಕಾಣ್ಲೇ ಇಲ್ಲ. ಅವನು ಮಗ ಅಲ್ಲ, ಮೃಗ. ಅತ್ತೆ, ನನಗೆ ಗೊತ್ತು ನಿಮ್ಗೆ ಅವ್ರ ಮೇಲೆ ತುಂಬಾನೇ ಕೋಪ ಇದೆ ಅಂತ. ಆದ್ರೆ ಒಂದೇ ಒಂದ್ಸಲ ಮಕ್ಳಿಗೋಸ್ಕರನಾದ್ರೂ ಹೋಗಿ ನೋಡ್ಕೊಂಡ್ ಬರೋಣ. ಅವ್ರು ಏನೇ ಮಾಡಿದ್ರು ನಿಮ್ ಮಕ್ಳಿಗೆ ಅವರೇ ಅಪ್ಪ ಅಲ್ವಾ? ಅವ್ರ ಕಾಳಜಿ ತೋರಿಸಿದ್ದಾರೆ. ಇವತ್ತು ಮಕ್ಕಳು ಇಷ್ಟ್ರ ಮಟ್ಟಿಗೆ ಬೆಳ್ತಿದ್ದಾರೆ ಅಂದ್ರೆ ಅದಕ್ಕೆ ಅವರು ಕಾರಣ ಅಲ್ವಾ? ಆಯ್ತು, ನೀವು ಬೇಕಾದ್ರೆ ಹೋಗಿ, ನಾ ಮಾತ್ರ ಬರಲ್ಲ. ಸರಿ ಕುಸುಮ, ನೀ ಬರಲ್ಲ ಅಂದ್ರೆ ಇಲ್ಲೇ ಇರು, ನಾವು ಹೋಗೋರ್ನ ತಡಿಬೇಡ. ಸರಿ, ನಾ ಇವಾಗ್ಲೇ ಹೋಗಿ ಬರ್ತೀನಿ. ಅಕ್ಕ, ಅಜ್ಜಿ ಹೇಳ್ತಿರೋದು ನಮ್ಗೆ ಸರಿ ಅನಿಸ್ತಿದೆ. ನಾವ್ ಯಾರು ಹೋಗೋದ್ ಬೇಡ ಅಲ್ಲಿಗೆ. ನಮ್ಮನ್ ಬೇಡ ಅಂತ ಮನೆಯಿಂದ ಹೊರಗಾಕಿದಾರ್ತಾನೆ, ಅಂತವ್ರನ್ನ ನಾವ್ಯಾಕ್ ನೋಡಕ್ ಹೋಗ್ಬೇಕು? ಏ ತನ್ಮಯ್, ಏನೋ ಅದು ವಯಸ್ಸಿಗೆ ಮೀರಿದ ಮಾತು. ನೋಡು, ನಿನಗ್ ಬರಕ್ ಮನ್ಸಿಲ್ಲ ಅಂದ್ರೆ ಸುಮ್ನೆ ನಿಂತ್ಕೊ. ಆದ್ರೆ ಹೋಗ್ತಿರೋ ನಿಮ್ಮ ಅಕ್ಕನ ಹೋಗ್ಬೇಡ ಅಂತ ತಡಿಬೇಡ ನೀನು. ಸರಿ, ನಾನ್ ಎಲ್ಲೂ ಹೋಗಲ್ಲ, ನಾನ್ ಬರೋದು ಇಲ್ಲ. ಅಕ್ಕ, ನೀನ್ ಬೇಕಿದ್ರೆ ಹೋಗು, ನನ್ನ ಅಜ್ಜಿ ಜೊತೆನೆ ಇರ್ತೀನಿ. ಸರಿ, ನಾವೆಲ್ಲ ಹೋಗ್ಬರೋಣ ಬನ್ನಿ. ಆಯ್ತು, ನಿಮ್ಗೆ ಯಾರಿಗೂ ಬುದ್ಧಿ ಇಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಏನಣ್ಣ, ಇಷ್ಟೊತ್ತಾದ್ರೂ ಆದಿ ಒಳಗಡೆ ಬರ್ತಾನೆ ಇಲ್ಲ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಮನ್ಸಲ್ಲಿರೋದನ್ನ ಹೇಳ್ಕೊಳ್ಳೋದಿಕ್ಕೆ ಭಯ ಪಡ್ಬೇಕು, ಆದ್ರೆ ಈ ಮಟ್ಟಕ್ಕ ಸಾಕಣ. ಇನ್ನು ಅವನೇ ಹೇಳ್ತಾನೆ ಅಂತ ಕಾಯೋದಾಗ್ಲಿ ಸತಾಯಿಸೋದಾಗ್ಲಿ ಬೇಡ. ಪಾಪ ನಮ್ ಹುಡುಗ, ಅವನ್ ಒದ್ದಾಡೋದನ್ನ ನನ್ನಿಂದ ನೋಡಕ್ ಆಗಲ್ಲ. ನಾವ್ ಸೋತ್ವಿ ಅಂತ ಅನ್ಸ್ಕೊಂಡ್ರು ಪರವಾಗಿಲ್ಲ, ನಾನೇ ಹೋಗಿ ಬಾಯ್ ಬಿಟ್ಟು ಕೇಳ್ತೀನಿ. ಅಣ್ಣ, ಏನಾಯ್ತು ಇವನ್ಗೆ? ಮುಖದಲ್ಲಿ ಖುಷಿನೇ ಇಲ್ಲ. ಖುಷಿ ಮನಸ್ಸಿನಲ್ಲಿದೆ, ಅದನ್ನ ಹೇಳ್ಕೊಳ್ಳೋದು ಹೇಗಪ್ಪ ಅಂತ ಒದ್ದಾಡ್ತಾ ಇದ್ದಾನೆ. ನಾನೇ ಕೇಳ್ತೀನಿ. ಅದೇ ಭಾಗ್ಯ ಎಲ್ಲ ಹೇಳೋದಿದನಾ?
ನಿಮ್ಗೆ ಪವಿತ್ರವಾದ ಪ್ರೀತಿ ಸಿಗ್ಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಆದಷ್ಟು ಬೇಗ ಮದುವೆ ಆಗಿ. ನೀವು ಹೇಳ್ದಾಗೆ ನಾನು ಮದುವೆ ಆಗ್ತೀನಿ. ಹಸೆ ಮಣೆ ಮೇಲೆ ನೀವು ಕೂರ್ಬೇಕು ಅಷ್ಟೇ. ವಿಲ್ ಯು ಮ್ಯಾರಿ ಮೀ?